ಇನ್ನು ಬೇರೆ ಬೇರೆ ಪ್ರಕರಣಗಳಲ್ಲಿ ಸಂಕಷ್ಟ ಎದುರಿಸುತ್ತಿದ್ದಂತ ಕಾಂಗ್ರೆಸ್ನ ಇಬ್ಬರು ಶಾಸಕರಿಗೆ ಇಂದು ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವ ಬಿ ನಾಗೇಂದ್ರ ನಿರಾಳರಾಗಿದ್ರೆ ಜೈಲು ಸೇರಿರುವಂತಹ ಶಾಸಕ ಸತೀಶ್ ಸೈಲ್ಗೆ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಏನಿದು ಇಬ್ಬರ ಕೇಸ್? ಎಲ್ಲಿದೆ ರಿಪೋರ್ಟ್. ವಾಲ್ಮೀಕಿ ನಿಗಮದ ಹಗರಣ ಸಿಬಿಐ ತನಿಖೆಗಿಲ್ಲ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಲ್ಲಿನ ಅಕ್ರಮ ಕೇಸ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವ ನಾಗೇಂದ್ರ ನಿರಾಳವಾಗುವಂತೆ ಮಾಡಿದೆ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆಯ ಸೆಕ್ಷನ್ 35A ಅಡಿಯಲ್ಲಿ ಕೇಸನ್ನ ಸಿಬಿಐಗೆ ವಹಿಸಬೇಕೆಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಟ್ ಅರ್ಜಿ ಸಲ್ಲಿಸಿತ್ತು. ಇಂದು ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ. ಇದೇ ವೇಳೆ ಹಗರಣದ ಬಗ್ಗೆಯೂ ಹೈಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನಾಗೇಂದ್ರಗೆ ಮತ್ತೆ ಸಿಗುತ್ತಾ ಸಚಿವ ಸ್ಥಾನ? ಸಿಎಂ ಹೇಳಿದ್ದೇನು? ಈ ಮಧ್ಯೆ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ನೀಡುವ ವಿಚಾರವು ಮುನ್ನೆಲೆಗೆ ಬಂದಿದೆ. ಅಷ್ಟಕ್ಕೂ ನಿನ್ನೆ ಎಚ್ಡಿ ಕೋಟೆಯ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಗವಹಿಸಿದ್ರು. ಸಿಎಂ ಭಾಷಣದ ವೇಳೆಯೇ ಶಾಸಕ ಅನಿಲ್ ಚಿಕ್ಕಮಾದು ನಾಗೇಂದ್ರಗೆ ಸಚಿವ ಸ್ಥಾನಕ್ಕೆ ಒತ್ತಾಯಿಸಿದ್ರು. ಅಲ್ಲೇ ಪ್ರತಿಕ್ರಿಯಿಸಿದ್ದ ಸಿಎಂ, ಹಾಗೆಲ್ಲ ಕೊಡೋಕೆ ಆಗಲ್ಲ, ಒಟ್ನಲ್ಲಿ ನಾಗೇಂದ್ರ ಅವರಿಗೆ ಕೊಡಬೇಕು ಎಂದಿದ್ರು. ಇಂದು ಮೈಸೂರಿನಲ್ಲಿ ಮತ್ತೆ ಮಾತನಾಡಿರುವ ಸಿಎಂ, ಚುನಾವಣೆ ಮುಗಿದ ಮೇಲೆ ಪರಿಶೀಲನೆ ಮಾಡ್ತೀನಿ ಎಂದಿದ್ದಾರೆ. ಈಗ ಕೊಡಕ್ಕಾಗಲ್ಲಪ್ಪ, ಸುಮ್ಮನೆ ಬೆಲೆ ಎಲ್ದಿರೋದೆಲ್ಲ ಹೇಳೋದು ಕುತ್ಕೊಳ್ಳಿ, ಆಗಲ್ಲ. ಈಗ ಕೊಡಕ್ಕೆ ಎಲ್ಲಿಂದ ಕೊಡ್ತೀಯ? ಎಲ್ಲಿದೆ ಜಾಗ ಕೊಡಕ್ಕೆ? ಕೊಡಕ್ಕಾಗಲ್ಲ, ಕೂತ್ಕೊಳ್ರಿ. ಸುಮ್ಮನೆ ಇವೆಲ್ಲ ಇಲ್ಲಿರೋದೆಲ್ಲ ಇಲ್ಲಿ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾಳೆ ಕೊಡದೆ ಹೋದ್ರೆ ಅವೆಲ್ಲ ಆಗಲ್ಲ. ನಾಗೇಂದ್ರ ಕೊಡಬೇಕು ನೋಡ್ರಿ, ಹೇಳ್ಬಿಡ್ತೀನಿ ನಾನು. ನಿನ್ನೆ ಕೇಳಿದ್ರು, ನಾನು ಹೇಳಿದೆ ನೋಡೋಣಪ್ಪ, ಚುನಾವಣೆ ಎಲ್ಲ ಪರಿಶೀಲನೆ ಮಾಡಿ. ಬೇಲೆಕೇರಿ ಅದಿರು ನಾಪತ್ತೆ ಕೇಸ್ನಲ್ಲಿ ಜೈಲು ಸೇರಿದ್ದ ಸೈಲ್ಗೂ ರಿಲೀಫ್. ಅದಿರು ನಾಪತ್ತೆ ಪ್ರಕರಣದಲ್ಲಿ ಆರೋಪ ಸಾಬೀತಾಗಿ 7 ವರ್ಷ ಜೈಲು ಶಿಕ್ಷೆ ಅನುಭವಿಸುತ್ತಿರುವ ಕಾರವಾರ ಶಾಸಕ ಸತೀಶ್ ಸೈಲ್ ಹಾಗೂ ಇತರೆ ಅಪರಾಧಿಗಳಿಗೂ ಹೈಕೋರ್ಟ್ ರಿಲೀಫ್ ನೀಡಿದೆ. ವಿಚಾರಣಾ ನ್ಯಾಯಾಲಯ ವಿಧಿಸಿರುವ ದಂಡದ ಪ್ರಮಾಣದಲ್ಲಿ 25% ಹಣವನ್ನ 6 ವಾರದಲ್ಲಿ ಠೇವಣಿ ಇಡುವಂತೆ ಷರತ್ತು ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಧಿಸಿದ್ದ ಶಿಕ್ಷೆಯನ್ನ ಹೈಕೋರ್ಟ್ ಅಮಾನತುಪಡಿಸಿದೆ. ಹೀಗಾಗಿ ಸತೀಶ್ ಸೈಲ್ ಹಾಗೂ ಇತರೆ ಆರೋಪಿಗಳು ಜೈಲಿನಿಂದ ಬಿಡುಗಡೆಗೊಳ್ಳಲಿದ್ದಾರೆ. ರಮೇಶ್, ಟಿವಿ9 ಬೆಂಗಳೂರು.